ಲೋಕಸಭೆಯಲ್ಲಿ ಮತ್ತೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಭಾರತಕ್ಕೆ ಅಕ್ರಮ ವಲಸಿಗರು ಬರುವಲ್ಲಿ ಕಾಂಗ್ರೆಸ್ ಹಾಗೂ ಬಾಂಗ್ಲಾ ಪಾತ್ರ ಮುಖ್ಯವಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಪಾಕ್ ಬಾಂಗ್ಲಾ ಹಿಂದೂಗಳ ಕಣ್ಣೀರ ಕತೆ. ಸ್ಫೋಟಕ ಸತ್ಯ ಬಯಲು ಮಾಡಿದ ಜೈಶಂಕರ್. ಭಾರತದಲ್ಲಿ ಅಲ್ಪಸಂಖ್ಯಾತ ಅಂತ ಹೇಳಿಕೊಳ್ಳುವ ಮುಸ್ಲಿಮರು ಅತ್ಯಂತ ಸಂತೋಷದಿಂದ ಬದುಕುತ್ತಿದ್ದಾರೆ. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳು ನಿತ್ಯ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಹೌದು, ಇವತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಎರಡು ಮುಸ್ಲಿಂ ದೇಶಗಳ ದಬ್ಬಾಳಿಕೆಯನ್ನ ಅಂಕಿ ಅಂಶಗಳ ಮೂಲಕ ಬಯಲಿಗೆಳೆದಿದ್ದಾರೆ. Follow very closely, we track very closely the treatment of minorities in Pakistan. And as an example, I would like to apprise the House that just in the month of February, there were 10 cases of atrocities against the Hindu community, 7 of them related to abduction and forcible conversion. ಹಿಂದೂ ಲೀವ್ಸ್ ಮ್ಯಾಟರ್. ಪಾಕಿಸ್ತಾನದಲ್ಲಿ ಫೆಬ್ರವರಿಯಲ್ಲಿ 10 ಕಿರುಕುಳ ಕೇಸ್ ದಾಖಲಾಗಿದ್ದು, ಅವುಗಳ ಪೈಕಿ 7 ಕೇಸ್ ಮತಾಂತರಕ್ಕೆ ಸಂಬಂಧಿಸಿವೆ. ಸಿಖ್ಖರ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ 3 ಕೇಸ್ ದಾಖಲಾಗಿವೆ. ಹಳೆ ಗುರುದ್ವಾರ ತೆರೆದಿದ್ದಕ್ಕೆ ಮತಾಂಧರು ದಾಳಿ ಮಾಡಿದ್ದಾರಂತೆ. ಓರ್ವ ಸಿಖ್ ಯುವತಿಯ ಮತಾಂತರಕ್ಕೂ ಯತ್ನಿಸಿದ್ದಾರಂತೆ. ಪಾಕಿಸ್ತಾನದಲ್ಲಿ ಅಹಮದಿಯಾ ಮುಸ್ಲಿಮರ ಮೇಲೂ ದಾಳಿಯಾಗ್ತಿವೆ. ಅಹಮದಿಯಾ ಮುಸ್ಲಿಮರ ಮಸೀದಿ ಬಂದ್ ಮಾಡಲಾಗಿದ್ದು 40 ಸಮಾಧಿ ಅಗೆಯಲಾಗಿದೆ. 2014ರಿಂದ ಪಾಕಿಸ್ತಾನದಿಂದ ಬಂದ 15,019 ಅಲ್ಪಸಂಖ್ಯಾತರಿಗೆ ದೀರ್ಘಾವಧಿ ವೀಸಾ ಕೊಡಲಾಗಿದೆ. ಇತ ಬಾಂಗ್ಲಾದೇಶದಲ್ಲೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿವೆ. 2024ರಲ್ಲಿ 2,400 ಪ್ರಕರಣ ದಾಖಲಾಗಿವೆ. 2025ರಲ್ಲಿ 72 ಪ್ರಕರಣಗಳು ದಾಖಲಾಗಿವೆ. ಶೇಖ್ ಹಸೀನಾ ಸರ್ಕಾರ ಪತನದ ಬಳಿಕ ಹಿಂದೂಗಳನ್ನ ಗುರಿಯಾಗಿಸಿ ಹೆಚ್ಚು ದಾಳಿ ನಡೆಸ್ತಾ ಇವೆಯಂತೆ. ಅಕ್ರಮ ನುಸುಳುಕೋರರಿಗೆ ಟಿಎಂಸಿ ಸಹಾಯ. ಬಾಂಗ್ಲಾದೇಶದಿಂದ ನುಸುಳುಕೋರರು ಅಕ್ರಮ ವಲಸಿಗರು ಬಂದು ಭಾರತದಲ್ಲಿ ನೆಲೆಸಲು ಬಂಗಾಳದ ಟಿಎಂಸಿ ಸರ್ಕಾರ ಸಹಾಯ ಮಾಡ್ತಿದೆಯಂತೆ. ಈ ಸರ್ಕಾರದಿಂದಲೇ ಭಾರತಕ್ಕೆ ಕುತ್ತು ಅಂತ ಕೇಂದ್ರ ಸಚಿವ ಅಮಿತ್ ಶಾ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. मान्यवर, ये बांग्लादेशी घुसपैठिए हो या रोहिंग्याज हो जो घुस कर आते हैं, पहले असम से भी आते थे जब कांग्रेस की सरकार, अब बंगाल से आते हैं टीएमसी की सरकार, घुस कर आते हैं. इनको आधार कार्ड दादा कौन देता है? नागरिक कहां के बने हैं? कहां के बने हैं? जितने बांग्लादेश से पकड़े गए 24 परगना जिले का आधार कार्ड और नागरिकता है. मान्यवर, ಅಕ್ರಮ ವಲಸೆಗಾರರು ಹಾಗೂ ಬಾಂಗ್ಲಾದೇಶದ ನುಸುಳುಕೋರರಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ಬಾಂಗ್ಲಾ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿದೆ ಅನ್ನೋ ಬಿಜೆಪಿ ದಿಗ್ಗಜರ ಹೇಳಿಕೆ ಭಾರೀ ಕೋಲಾಹಲ ಸೃಷ್ಟಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ಮತ್ತೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಭಾರತಕ್ಕೆ ಅಕ್ರಮ ವಲಸಿಗರು ಬರುವಲ್ಲಿ ಕಾಂಗ್ರೆಸ್ ಹಾಗೂ ಬಾಂಗ್ಲಾ ಪಾತ್ರ ಮುಖ್ಯವಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಪಾಕ್ ಬಾಂಗ್ಲಾ ಹಿಂದೂಗಳ ಕಣ್ಣೀರ ಕತೆ. ಸ್ಫೋಟಕ ಸತ್ಯ ಬಯಲು ಮಾಡಿದ ಜೈಶಂಕರ್. ಭಾರತದಲ್ಲಿ ಅಲ್ಪಸಂಖ್ಯಾತ ಅಂತ ಹೇಳಿಕೊಳ್ಳುವ ಮುಸ್ಲಿಮರು ಅತ್ಯಂತ ಸಂತೋಷದಿಂದ ಬದುಕುತ್ತಿದ್ದಾರೆ. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳು ನಿತ್ಯ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಹೌದು, ಇವತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಎರಡು ಮುಸ್ಲಿಂ ದೇಶಗಳ ದಬ್ಬಾಳಿಕೆಯನ್ನ ಅಂಕಿ ಅಂಶಗಳ ಮೂಲಕ ಬಯಲಿಗೆಳೆದಿದ್ದಾರೆ. Follow very closely, we track very closely the treatment of minorities in Pakistan. And as an example, I would like to apprise the House that just in the month of February, there were 10 cases of atrocities against the Hindu community, 7 of them related to abduction and forcible conversion. ಹಿಂದೂ ಲೀವ್ಸ್ ಮ್ಯಾಟರ್. ಪಾಕಿಸ್ತಾನದಲ್ಲಿ ಫೆಬ್ರವರಿಯಲ್ಲಿ 10 ಕಿರುಕುಳ ಕೇಸ್ ದಾಖಲಾಗಿದ್ದು, ಅವುಗಳ ಪೈಕಿ 7 ಕೇಸ್ ಮತಾಂತರಕ್ಕೆ ಸಂಬಂಧಿಸಿವೆ. ಸಿಖ್ಖರ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ 3 ಕೇಸ್ ದಾಖಲಾಗಿವೆ. ಹಳೆ ಗುರುದ್ವಾರ ತೆರೆದಿದ್ದಕ್ಕೆ ಮತಾಂಧರು ದಾಳಿ ಮಾಡಿದ್ದಾರಂತೆ. ಓರ್ವ ಸಿಖ್ ಯುವತಿಯ ಮತಾಂತರಕ್ಕೂ ಯತ್ನಿಸಿದ್ದಾರಂತೆ. ಪಾಕಿಸ್ತಾನದಲ್ಲಿ ಅಹಮದಿಯಾ ಮುಸ್ಲಿಮರ ಮೇಲೂ ದಾಳಿಯಾಗ್ತಿವೆ. ಅಹಮದಿಯಾ ಮುಸ್ಲಿಮರ ಮಸೀದಿ ಬಂದ್ ಮಾಡಲಾಗಿದ್ದು 40 ಸಮಾಧಿ ಅಗೆಯಲಾಗಿದೆ.
2014ರಿಂದ ಪಾಕಿಸ್ತಾನದಿಂದ ಬಂದ 15,019 ಅಲ್ಪಸಂಖ್ಯಾತರಿಗೆ ದೀರ್ಘಾವಧಿ ವೀಸಾ ಕೊಡಲಾಗಿದೆ. ಇತ್ತ ಬಾಂಗ್ಲಾದೇಶದಲ್ಲೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿವೆ. 2024ರಲ್ಲಿ 2,400 ಪ್ರಕರಣ ದಾಖಲಾಗಿವೆ. 2025ರಲ್ಲಿ 72 ಪ್ರಕರಣಗಳು ದಾಖಲಾಗಿವೆ. ಶೇಖ್ ಹಸೀನಾ ಸರ್ಕಾರ ಪತನದ ಬಳಿಕ ಹಿಂದೂಗಳನ್ನ ಗುರಿಯಾಗಿಸಿ ಹೆಚ್ಚು ದಾಳಿ ನಡೆಸ್ತಾ ಇವೆಯಂತೆ. ಅಕ್ರಮ ನುಸುಳುಕೋರರಿಗೆ ಟಿಎಂಸಿ ಸಹಾಯ. ಬಾಂಗ್ಲಾದೇಶದಿಂದ ನುಸುಳುಕೋರರು ಅಕ್ರಮ ವಲಸಿಗರು ಬಂದು ಭಾರತದಲ್ಲಿ ನೆಲೆಸಲು ಬಂಗಾಳದ ಟಿಎಂಸಿ ಸರ್ಕಾರ ಸಹಾಯ ಮಾಡ್ತಿದೆಯಂತೆ. ಈ ಸರ್ಕಾರದಿಂದಲೇ ಭಾರತಕ್ಕೆ ಕುತ್ತು ಅಂತ ಕೇಂದ್ರ ಸಚಿವ ಅಮಿತ್ ಶಾ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. मान्यवर, ये बांग्लादेशी घुसपैठिए हो या रोहिंग्याज हो, जो घूस कर आते हैं, पहले असम से भी आते थे जब कांग्रेस की सरकार, अब बंगाल से आते हैं टीएमसी की सरकार, घूस कर आते हैं. इनको आधार कार्ड दादा कौन देता है? नागरिक कहां के बने हैं? कहां के बने हैं? जितने बांग्लादेश से पकड़े गए 24 परगना जिले का आधार कार्ड और नागरिकता है. मान्यवर, ಅಕ್ರಮ ವಲಸೆಗಾರರು ಹಾಗೂ ಬಾಂಗ್ಲಾದೇಶದ ನುಸುಳುಕೋರರಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ಬಾಂಗ್ಲಾ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿದೆ ಅನ್ನೋ ಬಿಜೆಪಿ ದಿಗ್ಗಜರ ಹೇಳಿಕೆ ಭಾರೀ ಕೋಲಾಹಲ ಸೃಷ್ಟಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ಮತ್ತೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಭಾರತಕ್ಕೆ ಅಕ್ರಮ ವಲಸಿಗರು ಬರುವಲ್ಲಿ ಕಾಂಗ್ರೆಸ್ ಹಾಗೂ ಬಾಂಗ್ಲಾ ಪಾತ್ರ ಮುಖ್ಯವಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಪಾಕ್ ಬಾಂಗ್ಲಾ ಹಿಂದೂಗಳ ಕಣ್ಣೀರ ಕತೆ. ಸ್ಫೋಟಕ ಸತ್ಯ ಬಯಲು ಮಾಡಿದ ಜೈಶಂಕರ್. ಭಾರತದಲ್ಲಿ ಅಲ್ಪಸಂಖ್ಯಾತ ಅಂತ ಹೇಳಿಕೊಳ್ಳುವ ಮುಸ್ಲಿಮರು ಅತ್ಯಂತ ಸಂತೋಷದಿಂದ ಬದುಕುತ್ತಿದ್ದಾರೆ. ಆದರೆ ಪಾಕಿಸ್ತಾನ, ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳು ನಿತ್ಯ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಹೌದು, ಇವತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 2 ಮುಸ್ಲಿಂ ದೇಶಗಳ ದಬ್ಬಾಳಿಕೆಯನ್ನ ಅಂಕಿ ಅಂಶಗಳ ಮೂಲಕ ಬಯಲಿಗೆಳೆದಿದ್ದಾರೆ. Follow very closely, we track very closely the treatment of minorities in Pakistan. And as an example, I would like to apprise the House that just in the month of February, there were 10 cases of atrocities against the Hindu community, 7 of them related to abduction and forcible conversion. ಹಿಂದೂ ಲೀವ್ಸ್ ಮ್ಯಾಟರ್. ಪಾಕಿಸ್ತಾನದಲ್ಲಿ ಫೆಬ್ರವರಿಯಲ್ಲಿ 10 ಕಿರುಕುಳ ಕೇಸ್ ದಾಖಲಾಗಿದ್ದು, ಅವುಗಳ ಪೈಕಿ 7 ಕೇಸ್ ಮತಾಂತರಕ್ಕೆ ಸಂಬಂಧಿಸಿವೆ. ಸಿಖ್ಖರ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ 3 ಕೇಸ್ ದಾಖಲಾಗಿವೆ. ಹಳೆ ಗುರುದ್ವಾರ ತೆರೆದಿದ್ದಕ್ಕೆ ಮತಾಂಧರು ದಾಳಿ ಮಾಡಿದ್ದಾರಂತೆ. ಓರ್ವ ಸಿಖ್ ಯುವತಿಯ ಮತಾಂತರಕ್ಕೂ ಯತ್ನಿಸಿದ್ದಾರಂತೆ. ಪಾಕಿಸ್ತಾನದಲ್ಲಿ ಅಹಮದಿಯಾ ಮುಸ್ಲಿಮರ ಮೇಲೂ ದಾಳಿಯಾಗ್ತಿವೆ. ಅಹಮದಿಯಾ ಮುಸ್ಲಿಮರ ಮಸೀದಿ ಬಂದ್ ಮಾಡಲಾಗಿದ್ದು 40 ಸಮಾಧಿ ಅಗೆಯಲಾಗಿದೆ. 2014ರಿಂದ ಪಾಕಿಸ್ತಾನದಿಂದ ಬಂದ 15,019 ಅಲ್ಪಸಂಖ್ಯಾತರಿಗೆ ದೀರ್ಘಾವಧಿ ವೀಸಾ ಕೊಡಲಾಗಿದೆ. ಇತ್ತ ಬಾಂಗ್ಲಾದೇಶದಲ್ಲೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿವೆ. 2024ರಲ್ಲಿ 2,400 ಪ್ರಕರಣ ದಾಖಲಾಗಿವೆ. 2025ರಲ್ಲಿ 72 ಪ್ರಕರಣಗಳು ದಾಖಲಾಗಿವೆ. ಶೇಖ್ ಹಸೀನಾ ಸರ್ಕಾರ ಪತನದ ಬಳಿಕ ಹಿಂದೂಗಳನ್ನ ಗುರಿಯಾಗಿಸಿ ಹೆಚ್ಚು ದಾಳಿ ನಡೆಸ್ತಾ ಇವೆಯಂತೆ. ಅಕ್ರಮ ನುಸುಳುಕೋರರಿಗೆ ಟಿಎಂಸಿ ಸಹಾಯ. ಬಾಂಗ್ಲಾದೇಶದಿಂದ ನುಸುಳುಕೋರರು ಅಕ್ರಮ ವಲಸಿಗರು ಬಂದು ಭಾರತದಲ್ಲಿ ನೆಲೆಸಲು ಬಂಗಾಳದ ಟಿಎಂಸಿ ಸರ್ಕಾರ ಸಹಾಯ ಮಾಡ್ತಿದೆಯಂತೆ. ಈ ಸರ್ಕಾರದಿಂದಲೇ ಭಾರತಕ್ಕೆ ಕುತ್ತು ಅಂತ ಕೇಂದ್ರ ಸಚಿವ ಅಮಿತ್ ಶಾ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. मान्यवर, ये बांग्लादेशी घुसपैठिए हो या रोहिंग्याज हो, जो घूस कर आते हैं, पहले असम से भी आते थे जब कांग्रेस की सरकार, अब बंगाल से आते हैं टीएमसी की सरकार, घूस कर आते हैं. इनको आधार कार्ड दादा कौन देता है? नागरिक कहां के बने हैं? कहां के बने हैं? जितने बांग्लादेश से पकड़े गए 24 परगना जिले का आधार कार्ड और नागरिकता है. मान्यवर, ಅಕ್ರಮ ವಲಸೆಗಾರರು ಹಾಗೂ ಬಾಂಗ್ಲಾದೇಶದ ನುಸುಳುಕೋರರಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ಬಾಂಗ್ಲಾ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿದೆ ಅನ್ನೋ ಬಿಜೆಪಿ ದಿಗ್ಗಜರ ಹೇಳಿಕೆ ಭಾರೀ ಕೋಲಾಹಲ ಸೃಷ್ಟಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.